ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀಟ್ ರಿಜಿಸ್ಟ್ರೇಷನ್ 2025 ಆ ಸಂದರ್ಭದಲ್ಲಿ ಬೇಕಾಗುವಂತಹ ಕೆಲವು ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಬಗ್ಗೆ ಎನ್ಟಿದವರು ನಿನ್ನೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಅದರಲ್ಲಿ ಅಪಾರ ಐಡಿ ಹಾಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಅದ್ರ ಬಗ್ಗೆ ಶಾರ್ಟ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಾಗಿ ಈ ಅಪಾರ ಐಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಅಥವಾ ರಿಜಿಸ್ಟ್ರೇಷನ್ಗೆ ಮ್ಯಾಂಡೇಟರಿನಾ ಅಥವಾ ಅಲ್ವಾ, ಇದನ್ನ ಇದುವರೆಗೆ ಮೆನ್ಷನ್ ಮಾಡಿಲ್ಲ ಅಥವಾ ಕರೆಕ್ಟ್ ಆಗಿ ತಿಳಿಸಿಲ್ಲ. ಮುಂದೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಬೇಕು ಅಂತ ಕೂಡ ಹೇಳ್ಬಹುದು. ನಂತರ ಈ ಅಪಾರ ಐಡಿ ಏನಿದೆ ಅದನ್ನ ಕ್ರಿಯೇಟ್ ಮಾಡೋದು ಕೂಡ ತುಂಬಾ ಈಸಿ. ಡಿಜಿಲಾಕರ್ ಅಪ್ಲಿಕೇಶನ್ ಏನಿದೆ ಅಲ್ಲಿ ನೀವೀಗ ಏನು ಅಪಾರ ಐಡಿಯನ್ನ ಅಥವಾ ಅಪಾರ ಅಂತ ಸರ್ಚ್ ಮಾಡಿದ್ರೆ ನೀವು ಅಪಾರ ಐಡಿಯನ್ನ ಕ್ರಿಯೇಟ್ ಮಾಡಬಹುದು. ಹಾಗಾದ್ರೆ ಅಪಾರ ಐಡಿ ಯಾಕೆ ಬೇಕಾಗುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಈ ಅಪಾರ ಐಡಿ ಏನಿರುತ್ತೆ ಅದರಲ್ಲಿ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಡೀಟೇಲ್ಸ್ ಇರುತ್ತೆ. ಅಂದ್ರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಲ್ಲಿವರೆಗೆ ಏನು ಸ್ಟಡಿ ಮಾಡಿದಿರಾ ಆ ಎಲ್ಲಾ ಡೀಟೇಲ್ಸ್ ಆ ಅಪಾರ್ ಐಡಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಎನ್ಟಿದವರಿಗೆ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಅಥವಾ ನಿಮ್ಮ ಸ್ಟಡಿ ಡೀಟೇಲ್ಸ್ ಏನಿದೆ ಅದನ್ನ ಪಡೆದುಕೊಳ್ಳೋದು ಈಸಿ ಆಗುತ್ತೆ. ಓಕೆನಾ, ನಂತರ ಅದಕ್ಕೋಸ್ಕರನೇ ಈ ಅಪಾರ ಐಡಿ ಬೇಕು ಅಂತ ಹೇಳ್ತಾ ಇರೋದು. ನಂತರ ಈಗಾಗಲೇ ಹೇಳಿದೆ ಈ ಅಪಾರ ಐಡಿ ಮ್ಯಾಂಡೇಟರಿ ಅಂತ ಇದುವರೆಗೆ ಮೆನ್ಷನ್ ಮಾಡಿಲ್ಲ, ಬಟ್ ಮುಂದೆ ಕೇಳಬಹುದು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ, ಅವಾಗ ಏನು ಅಪ್ಲೈ ಮಾಡ್ಬೋದು ಅಥವಾ ನೀವು ಅದನ್ನ ಕ್ರಿಯೇಟ್ ಮಾಡಿ ಮುಂದೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಯೂಸ್ ಮಾಡ್ಕೋಬಹುದು. ಯಾವ್ದನ್ನ ಅಪಾರ್ ಐಡಿಯನ್ನ ಹೇಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಳ್ಳೋದ್ರೆ, ಈಗಾಗಲೇ ಹೇಳಿದೆ ಡಿಜಿಲಾಕರ್ ಏನಿದೆ ಅದ್ರಲ್ಲಿ ನೀವು ಲಾಗಿನ್ ಆದ ನಂತರ ಲಾಗಿನ್ ಆಗೋದಕ್ಕೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬಗ್ಗೆ ಕೂಡ ಕೆಲವು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಓಕೆ, ಈ ಡಿಜಿಲಾಕರ್ ಅಲ್ಲಿ ಲಾಗಿನ್ ಆದ ನಂತರ ಅಲ್ಲಿ ನೀವು ಕ್ರಿಯೇಟ್ ಮಾಡಬಹುದು. ಅಕಸ್ಮಾತ್ ನಿಮಗೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಸಂಪೂರ್ಣವಾಗಿ ತೋರಿಸದೇ ಇದ್ರೆ ಅಥವಾ ನಿಮಗೆ ಕರೆಕ್ಟ್ ಆಗಿ ಹೇಗೆ ಮಾಡೋದು ಅಥವಾ ಐಡಿಯಾ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗದೇ ಇದ್ರೆ ನಿಮ್ಮ ಸ್ಕೂಲ್ ಏನಿದೆ ಅಥವಾ ನಿಮ್ಮ ಕಾಲೇಜ್ ಏನಿದೆ, ಈಗ ಸ್ಟಡಿ ಮಾಡ್ತಿದ್ರೆ ಕಾಲೇಜ್ ಅಲ್ಲಿ ಹೋಗಿ ಅಪಾರ ಐಡಿ ಕ್ರಿಯೇಟ್ ಮಾಡೋದಿತ್ತು ಅಂತ ಹೇಳಿದ್ರೆ ನಿಮಗೆ ಗೈಡ್ ಮಾಡ್ತಾರೆ. ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಆಫೀಸ್ ನಲ್ಲಿ ಗೈಡ್ ಮಾಡ್ತಾರೆ. ಅಪಾರ್ ಐಡಿಯನ್ನ ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಓಕೆನಾ, ನಂತರ ಈಗಾಗಲೇ ಹೇಳಿದೆ ಈ ಅಪಾರ ಐಡಿ ಅಷ್ಟೇ ಅಲ್ಲ, ಆಧಾರ್ ಕಾರ್ಡ್ ಏನಿದೆ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವೀಗ ನೀಟ್ಗೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಏನಿದೆ ಅದರ ನಂಬರ್ನ ಎಂಟ್ರಿ ಮಾಡ್ತೀರಾ. ಅದರ ನಂತರ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ನಂಬರ್ ಇರುತ್ತೆ ಅದಕ್ಕೆ OTP ಬರುತ್ತೆ. ಓಕೆನಾ, ಅದನ್ನು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ನೀಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಈಗ ತುಂಬಾ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಅಲ್ಲಿ ಅವರು ಯೂಸ್ ಮಾಡ್ತಾ ಇಲ್ಲ ಈಗ ಆ ನಂಬರ್ ಇರಬಹುದು. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರೇ ಇಲ್ಲದೆ ಇರಬಹುದು. ಹಾಗಿದ್ದಾಗ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಬೇಕು. ಯಾವ ರೀತಿ ಮೊಬೈಲ್ ನಂಬರ್, ಆ ನಂಬರ್ಗೆ OTP ಕಳಿಸಿದ್ರೆ ನಿಮ್ಮ ಮೊಬೈಲ್ಗೆ ಬರೋ ರೀತಿ ಇರಬೇಕು. ಅಂದ್ರೆ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಿಸಿ. ಓಕೆನಾ, ಅದಂತರ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಹೆಸರು, ಸ್ಪೆಲ್ಲಿಂಗ್ ಕೂಡ ಮಿಸ್ ಆಗಬಾರ್ದು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಏನಿತ್ತು, SSLC ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಏನಿದೆ ಅದರಲ್ಲಿ ಏನು ಸ್ಪೆಲ್ಲಿಂಗ್ ಇದೆ ಅದೇ ರೀತಿ ಸ್ಪೆಲ್ಲಿಂಗ್ ಇರಬೇಕು. ಒಂದೇ ಒಂದು ಲೆಟರ್ ಕೂಡ ಮಿಸ್ ಆಗಬಾರ್ದು, ಚೇಂಜ್ ಆಗಬಾರ್ದು, ಆ ರೀತಿ ಕರೆಕ್ಟ್ ಆಗಿರಬೇಕು. ಆಧಾರ್ ಕಾರ್ಡ್ ಮತ್ತು SSLC ಮಾರ್ಕ್ ಶೀಟ್ ಮೇಲೆ ಇರುವಂತಹ ನಿಮ್ಮ ಹೆಸರು ಹಾಗೆ ಡೇಟ್ ಆಫ್ ಬರ್ತ್ ಇದು ಕೂಡ ಕರೆಕ್ಟ್ ಆಗಿ ಇರಬೇಕು. ಇದಷ್ಟೇ ಅಲ್ಲ, ನೀವು ಈಗ ಅಪ್ಡೇಟ್ ಮಾಡಿಸ್ತೀರಾ ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಮ ಫೋಟೋ ಏನಿದೆ ಅದು ಕೂಡ ಅಪ್ಡೇಟ್ ಮಾಡ್ತಿದ್ರೆ ತುಂಬಾ ವಿದ್ಯಾರ್ಥಿಗಳು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಥವಾ 8th 9th ಅಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಫೋಟೋ ಇರಬಹುದು. ಆಧಾರ್ ಕಾರ್ಡ್ ನಲ್ಲಿ ಅಂದ್ರೆ ಹಳೆ ಫೋಟೋ ಇರಬಹುದು, ಅದನ್ನ ಅಪ್ಡೇಟ್ ಮಾಡಿಸಿ. ಫೋಟೋನು ಕೂಡ ಅಪ್ಡೇಟ್ ಮಾಡಿಸಿ. ಅದರ ನಂತರ ನಿಮ್ಮ ಪೇರೆಂಟ್ಸ್ ನೇಮ್ ಅದು ಕೂಡ ಕರೆಕ್ಟ್ ಆಗಿರೋ ರೀತಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ. ನೀವು ಅಪ್ಡೇಟ್ ಮಾಡೋದಕ್ಕೆ ಕೊಟ್ಟರೆ ಸುಮಾರು ಒಂದು 7 to 10 ಡೇಸ್ ಒಳಗಡೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತಾರೆ. ಓಕೆನಾ, ಅದರ ಪ್ರಿಂಟ್ ಔಟ್ ತೆಗೆದುಕೋಬಹುದು ಆಧಾರ್ ಕಾರ್ಡ್. ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ರೆಡಿ ಮಾಡಿಸಿ ಇಟ್ಕೊಂಡ್ರಿ. ನಿಮ್ಮ ತಹಸೀಲ್ದಾರ್ ಆಫೀಸ್ ಅಥವಾ ಆಧಾರ್ ಕಾರ್ಡ್ ಅಪ್ಡೇಷನ್ ಸೆಂಟರ್ ಏನಿರುತ್ತೆ ನಿಮ್ಮ ಊರಿನಲ್ಲಿರೋದು ಅಲ್ಲಿ ಹೋದ್ರೆ ಅಪ್ಡೇಟ್ ಮಾಡಿ ಕೊಡ್ತಾರೆ. ಆಧಾರ್ ಕಾರ್ಡ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ, ನೀವು ಅಪಾರ್ ಐಡಿಯನ್ನ ಕ್ರಿಯೇಟ್ ಮಾಡ್ತೀರಾ. ಅದರ ನಂತರ ಮುಂದೆ ರಿಜಿಸ್ಟ್ರೇಷನ್ ಏನು ಸ್ಟಾರ್ಟ್ ಆಗುತ್ತೆ ಅವಾಗ ಅಪಾರ್ ಐಡಿ ಕೇಳಿದ್ರೆ ಅದನ್ನು ಯೂಸ್ ಮಾಡಿಕೊಂಡು, ಅಥವಾ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು. ಸೊ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಹಾಕ್ತೀರಾ. ಬಟ್ ಅಪಾರ ಐಡಿ ಹಾಗೆ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ರೆಡಿ ಇಟ್ಕೊಂಡ್ರಿ, ಏನು ಮಿಸ್ಟೇಕ್ ಇರಬಾರ್ದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ. ಓಕೆನಾ, ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನು ಡೀಟೇಲ್ಸ್ ಇದೆ ಸೇಮ್ ಡೀಟೇಲ್ಸ್ ಇರಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರಿ. ಮುಂದಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಆಗತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಜೈ ಹಿಂದ್, ವಂದೇ ಮಾತರಂ.